ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಸಾಕಾಗಿ ಹೋಗ್ತಾ ಇರುವಂತವ್ರಿಗೆ ಒಂದೆರಡು ಸಾಲಲ್ಲಿ ಅವ್ರನ್ನ ಕರೆಯೋದಕ್ಕೆ ಇಷ್ಟಪಡ್ತಿದ್ದಾರೆ. ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ, ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ, ಮೊದಲು ಬಿದ್ದ ಮಳೆ ಹನಿ ನೀವ, ಮೊದಲು ಬಿತ್ತೋ ಬೀಜ ನೀವ, ಮೊದಲು ಬಿದ್ದ ಮಳೆ ಹನಿ ನೀವ, ಮೊದಲು ಬಿತ್ತೋ ಬೀಜ ನೀವ, ಮೊದಲ ಮಾತಿನ ಪಾಠ ನೀವ, ಮೊದಲ ಸಾಲಿನ ನೇಗಿಲ ನೀವ, ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ. 2023ರಲ್ಲಿ SDP ಪಕ್ಷವನ್ನ ಈ ರಾಜ್ಯದ ಒಂದು ಆಡಳಿತದ ಭಾಗವಾಗಿ ಮಾಡ್ತೀವಿ ಅಂತ ನೀವು ಪ್ರಮಾಣ ಮಾಡೋದೇ ಆದ್ರೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ಇಲ್ಲೇ ಇರ್ಬೇಕು, ಯಾರು ಹೋಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಹಾಸನರಾಗಿರುವಂತಹ SDP ಎಲ್ಲ ನನ್ನ ರಾಜ್ಯ ನಾಯಕರೇ, ರಾಷ್ಟ್ರ ನಾಯಕರೇ, ಸಹೋದರಿಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಸಾವಿರಾರು ಸಂಖ್ಯೆಯ ಎಲ್ಲ ನನ್ನ ಒಡನಾಡಿ ಬಂಧುಗಳೇ, ಸಹೋದರರೇ, ಅಣ್ಣ ತಮ್ಮಂದ್ರೆ, ತಮ್ಮೆಲ್ಲರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನ ಹೇಳೋದ್ರ ಮೂಲಕ ನಾನು ಒಂದೆರಡು ಮಾತನ್ನ ಪ್ರಾರಂಭ ಮಾಡ್ತೀನಿ. ನಾನು ನಿಮ್ಗೆ ಜೈ ಭೀಮ್ ಹೇಳ್ದೆ ಅಲ್ವಾ, ನೀವು ನನ್ಗೆ ವಾಪಸ್ ಹೇಳ್ಬೇಕಲ್ವಾ, ನಾನು ನಮಸ್ಕಾರ ಅಂತೀನಿ, ನೀವು ಹೇಳ್ಬೇಕಲ್ಲ ವಾಪಸ್. ಜೈ ಭೀಮ್ ಸಾಲ್ದು, ಜೈ ಭೀಮ್ ಇನ್ನೊಂದ್ಸರಿ, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಇದು ಸಮಾವೇಶದ ಹೆಸರೇನು? ಬೃಹತ್ ಜನಾಧಿಕಾರ ಸಮಾವೇಶ. ಜನಾಧಿಕಾರ, ಜನರ ಅಧಿಕಾರವನ್ನ ಜನರೇ ಹಿಡಿಬೇಕು ಅನ್ನೋದು. ಜನಾಧಿಕಾರ, ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ಚರಿತ್ರೆ ವಂಚಿತ ಜನ ಸಮುದಾಯದ ಅಂತಃಸತ್ವದ ಹರಿಕಾರ, ಚರಿತ್ರೆ ವಂಚಿತ ಜನ ಸಮುದಾಯದ ಅಂತಃಸತ್ವದ ಹರಿಕಾರ, ಜನಾಧಿಕಾರ, ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ಜನಾಧಿಕಾರ, ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ. ಆನೆಯ ಬಲಕ್ಕೂ ಮಿಗಿಲುಂಟಣ್ಣ, ಇರುವೆಯ ಕಾಲಿನ ಸಾಲಿನ ಬಲವು, ಸಾವಿರ ಮೈಲಿಯ ಪಯಣಕ್ಕೂ ಕೂಡ ಒಂದೇ ಹೆಜ್ಜೆಯು ಆರಂಭ. ಸಣ್ಣವರೂನು ದೊಡ್ಡವರೇನೆ ಆಲದ ಬೀಜದಿ ಮರ ಉಂಟೋ, ಇಂದಿನ ಎಳೆಗರು ನಾಳೆಗೆ ಎತ್ತು, ಮಿಣುಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು, ಮಿಣುಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು. SDP ಗೆ ವೋಟ್ ಹಾಕಿದ್ರೆ BJP ಬಂದ್ಬಿಡುತ್ತೆ ಅಂತ ಮಾತಾಡ್ತಾರಲ್ಲ, ಅವ್ರಿಗೆ ಹೇಳೋ ಉತ್ತರ ಇದು. ಜನಾಧಿಕಾರ, ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ ಅನ್ನೋದು ನಮ್ಮ ಮಾತು. ನಾವು ಬೆಳೆದಿರೋ ಸಣ್ಣ ಅಂತ ಅವ್ರು ನೋಡ್ತಾ ಇರ್ಲಿ, ಇದ್ರ ರಿಸಲ್ಟ್ ಅನ್ನ 2023 ತೋರ್ಸೋಣ. ಈಗಾಗಲೇ ಮಾತಾಡ್ತಿದ್ದಂತ ಹಿರಿಯರೆಲ್ಲರೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಈ ಮಂಗಳೂರಿನ ಭಾಗದ ಮಳಲಿ ಮಸೀದಿಗೆ ಸಂಬಂಧಪಟ್ಟಂತೆ ಏನು ಅಂತಂದ್ರೆ, ಮಳಲಿ ಮಸೀದಿ ವಿಚಾರಕ್ಕೆ ಯಾರಾದ್ರೂ ಕೈ ಇಟ್ರೆ ನಮ್ಮ ಪ್ರಾಣವನ್ನಾದ್ರೂ ಕೂಡ ಒತ್ತೆ ಇಟ್ಟು ನಾವು ಅದನ್ನು ಉಳಿಸ್ಕೊಳ್ತೀವಿ ಅಂತ. ನಾನು ಅದನ್ನ ಒಪ್ಪಲ್ಲ, ಚಪ್ಪಳಿ ಹೊಡಿಬೇಡಿ, ನಾನು ಒಪ್ಪಲ್ಲ ಅದನ್ನ. ಆದ್ರೆ ಗೌರವಿಸ್ತೀನಿ ಆ ಮಾತನ್ನ. ಯಾಕೆ ಅಂತಂದ್ರೆ ಇಸ್ಲಾಂ ಅಂದ್ರೆ ಶಾಂತಿ, ತ್ಯಾಗ, ಬಲಿದಾನಗಳ ಪ್ರತೀಕ. ಅದನ್ನ ಅನುಸರಿಸ್ತಾ ಇರೋ ಪ್ರತಿರೂಪವಾಗಿ ಅವ್ರು ಆ ಮಾತನ್ನ ಹೇಳಿದ್ರೆ ಅದು ಗೌರವದ್ದು. ಹೌದು, ನಾವು ಯಾರ ಪ್ರಾಣ ತೆಗೆಯಲ್ಲ, ನಾವು ತ್ಯಾಗವನ್ನ ಮಾತ್ರ ಮಾಡಿ ನಾವು ಅದನ್ನ ತಡಿತೀವಿ ಅಂತ. ಆದ್ರೆ ನಾನಿದ್ದೀನಲ್ಲ, ನಾನು ಅಂತವನಲ್ಲ. ನನಗೆ ಬುದ್ಧನೂ ಗೊತ್ತು, ಸಿದ್ಧನಾಕನೂ ಗೊತ್ತು. ಕೇವಲ 500 ಜನ ಸೈನಿಕರು, ಮಹರ್ ಸೈನಿಕರು, 28,000 ಬ್ರಾಹ್ಮಣ ಪೇಶ್ವೆ ಸೈನಿಕರನ್ನ ಕೇವಲ 12 ಗಂಟೆಯಲ್ಲಿ ಒಡೆದಾಕದಂತ ಇತಿಹಾಸ ಇಲ್ಲಂತಾಗ ಸಿದ್ಧನಾಕನ ಚರಿತ್ರೆ ಕೂಡ ನನಗೆ ಗೊತ್ತು. ಹಾಗಾಗಿ ನಾನು ಮಳಲಿ ಮಸೀದಿಯನ್ನ ಬಿಟ್ಟುಕೊಟ್ರೆ ನಾವು ಶಾಂತಿಯನ್ನ ಬಯಸ್ತೀವಿ, ಸಂಧಾನ ಮಾಡ್ಕೊಳ್ತೀವಿ, ಮುಸಲ್ಮಾನರನ್ನು ನೆಮ್ಮದಿಯಾಗಿ ಬದುಕೋಕ್ ಬಿಡ್ತೀವಿ. ಇಲ್ಲದೆ ಹೋದ್ರೆ ಇಲ್ಲಿ ರಕ್ತ ಕ್ರಾಂತಿ ಆಗುತ್ತೆ, ನಾವು ನುಗ್ಗುತ್ತೀವಿ ಅಂತ ಹೇಳಿಕೆ ಕೊಟ್ಟಂತಹ ರಣಹೇಡಿ ಪ್ರಮೋದ್ ಮುತಾಲಿಕ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಜೀವವನ್ನ ಒತ್ತೆ ಇಟ್ಟು ಆ ಮಳಲಿಯ ಮಸೀದಿಯನ್ನು ಉಳಿಸ್ಕೊಳ್ಬೇಕಾಗಿಲ್ಲ. ನೀನು ಅಪ್ಪನ ಮಗನಾಗಿದ್ರೆ, ನಿನಗೆ ತಾಕತ್ತಿದ್ರೆ
ಇದು ವೇದಿಕೆ ಮಾತಲ್ಲ, ಇದಕ್ಕೆ ಪ್ರೂಫ್ ಕೊಡ್ತೀನಿ. ಅಪ್ಪನ ಮಗನಾಗಿದ್ರೆ ತಾಕತ್ತಿದ್ರೆ ಮಳಲಿ ಮಸೀದಿಗೆ ಪ್ರವೇಶ ಮಾಡಿ ಒಂದು ಇಟ್ಟಿಗೆ ಎತ್ಕೊಂಡು ಹೋಗ್ಬಿಡು ವಾಪಸ್ ದೊಡ್ಡ ಜೀವಂತವಾಗಿ. ಇದು ಈ ವೇದಿಕೆ ಮೇಲಿಂದ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ರಾಜಕೀಯದ ಮಾತಲ್ಲ, ಮತ್ತೆ ಜಂಬದ ಮಾತಲ್ಲ, ಇದು ಪ್ರೂಫ್. ಯಾಕೆ ಅಂತಂದ್ರೆ ಗುಲ್ಬರ್ಗದಲ್ಲಿ ಕಳೆದ ರಾಮನವಮಿ ಹಬ್ಬದ ಆಚರಣೆ ಟೈಮ್ನಲ್ಲಿ ನಾನು ಮಸೀದಿಗೆ ಪ್ರವೇಶ ಮಾಡಿ ರಾಮ ಭಜನೆಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಪ್ರಮೋದ್ ಮುತಾಲಿಕ್ ಕೊಟ್ಟಾಗ ಆ ಗುಲ್ಬರ್ಗದ ನನ್ನ ಹೆಮ್ಮೆಯ ಸಹೋದರ ಹನುಮಂತ ಜಿ ಎಳಸಂಗಿ ಅವರ ಎಲ್ಲ ಪಡೆಗಳನ್ನ ಕಟ್ಕೊಂಡು ಮಸೀದಿ ಮುಂದೆ ನಿಂತರು. ನೀನು ಈ ಮಸೀದಿ ಹತ್ರ ಬಂದು ಜೀವಂತವಾಗಿ ವಾಪಸ್ ಹೋಗ್ತೀನಿ ಅಂತ ನಂಬಿಕೆ ಇದ್ರೆ ಇಲ್ಲಿ ಬಾ ಅಂತಂದ್ರು. ಪ್ರಮೋದ್ ಮುತಾಲಿಕ್ ಅಲ್ಲಿ ಬರಲಿಲ್ಲ. ಈಗ ನಾನು ಅದೇ ಮಾತು ಹೇಳ್ತಾ ಇದ್ದೀನಿ, ತಾಕತ್ತಿದ್ರೆ ಅಲ್ಲಿ ಬರಲಿ, ಹೋಗ್ಲಿ ನೋಡೋಣ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಏನಂತ ಅಂದ್ರೆ ಕಾನೂನನ್ನ ಯಾರು ಗೌರವಿಸ್ತಾರೋ ಅವರನ್ನ ನಾವು ಗೌರವಿಸ್ತೀವಿ ಅಂತ. ಅದ್ರ ಅರ್ಥ ಏನು? ಕಾನೂನನ್ನ ಯಾರು ಗೌರವಿಸೋದಲ್ವೋ ಅವರನ್ನು ನಾವು ಗೌರವಿಸೋದಿಲ್ಲ ಅಂತಾನೆ ಅರ್ಥ. ಈ ಮಸೀದಿ ವಿಚಾರದಲ್ಲಿ ಕಾನೂನು ಹೋರಾಟ ಮಾಡಿದ್ರೆ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಹಕ್ಕು ನಾವು ಗೌರವಿಸ್ತೀವಿ. ಆದ್ರೆ ಕಾನೂನನ್ನ ಮೀರಿ ನಾನು ನುಗ್ಗುತ್ತೀನಿ, ನಾನು ಕೊಲ್ತೀನಿ, ನಾನು ಹೊಡಿತೀನಿ ಅಂದ್ರೆ ನೀನು ಒಬ್ಬನೇ ಅಲ್ಲ ಗಂಡಸು. ನೀನು ಕಚ್ಚೆ ಕಟ್ಕೊಂಡು ಬಂದ್ರೆ ಅದನ್ನ ಬಿಚ್ಚೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಕಾನೂನು ಗೌರವಿಸೋದು ಪರವಾಗಿಲ್ಲ, ಕಾನೂನು ಪರವಾಗಿ ನಾವು ಕೂಡ ಫೈಟ್. ಕಾನೂನನ್ನ ಮೀರಿ ಬಂದವ್ರನ್ನ ಪೊಲೀಸ್ನವ್ರು ಹೇಳ್ತಾರೆ ನಾವು ಗೌರವಿಸೋದಿಲ್ಲ ಅಂತ. ಪೊಲೀಸ್ನವ್ರು ಹೇಳಿದ್ಮೇಲೆ ನಾನು ಗೌರವಿಸ್ಬೇಕಾ? ನಾನು ಗೌರವಿಸಬೇಕು. ಹಾಗಾಗಿ ಆ ವಿಚಾರ ಒಂದು ಕಡೆ ಇರಲಿ. ಮತ್ತಿದೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಬೇಕು ಅಂತಂದ್ರೆ ಬಹಳ ನೋವಾಗುತ್ತೆ. ಕರ್ನಾಟಕದ SSLC ಅಥವಾ PUC ರಿಸಲ್ಟ್ ಬಂದಾಗ ದಕ್ಷಿಣ ಕನ್ನಡ ಆಗ್ಲಿ ಅಥವಾ ಉಡುಪಿ ಆಗ್ಲಿ ಒಂದರ ನಂತರ ಒಂದು ಪ್ರಥಮ ಸ್ಥಾನದಲ್ಲಿ ನಿಂತ ಇತ್ತು ರಿಸಲ್ಟ್ ಅಲ್ಲಿ. ಆದ್ರೆ ಇವತ್ತೇನಾಗಿದೆ, ಪೆನ್ನು ಹಿಡಿದಿದ್ದಂತಹ ಮಕ್ಕಳ ಕೈನಲ್ಲಿ ಪೆನ್ನನ್ನ ಕಿತ್ಕೊಂಡು ತ್ರಿಶೂಲ ಕೊಟ್ಟಂತ ಪರಿಣಾಮ ಇವತ್ತು ಅದು 13-14ನೇ ಸ್ಥಾನಕ್ಕೆ ಹೋಗಿದೆ. ನಮ್ಮ ಚಿಕ್ಕಬಳ್ಳಾಪುರ, ಪಾವಗಡ, ಗಡಿನಾಡು ಕನ್ನಡಿಗರ ನಾಡದು, ಅಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ. ಆದ್ರೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಗಿಂತಲೂ ಕೂಡ ಅದು ಮುಂದಿನ ಸ್ಥಾನಕ್ಕೆ ಬಂದಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಕೆಳ ಸ್ಥಾನಕ್ಕೆ ಹೋಗಿದೆ. ಪೆನ್ನು ಹಿಡಿತಾ ಇದ್ದಂತಹ ಮಕ್ಕಳ ಕೈನಲ್ಲಿ ತ್ರಿಶೂಲವನ್ನು ಕೊಟ್ಟು ನೀವು ಹಿಜಾಬ್ನ ತಲೆಗೆ ತುರುಕಿ ಕೇಸರಿ ಶಾಲನ್ನ ಕೊಟ್ಟು ಆ ಮಕ್ಕಳನ್ನ ವಿದ್ಯಾವಂತರನ್ನ ವಂಚಿತರನ್ನಾಗಿ ಮಾಡಿ ಆ ರಿಸಲ್ಟ್ ನ ಸ್ಥಾನದಿಂದ ಮೇಲಿಂದ ಕೆಳಕ್ಕೆ ತಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಯ್ಯ ನಿಮಗೆ? ಭಕ್ತ ಕುನ್ನಿಗಳೇ, ನಿಮಗೆ ನಾಚಿಕೆ ಆಗೋದಿಲ್ಲ? ಯಾವ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಬೇಕಿತ್ತು, ವಿದ್ಯಾವಂತರಾಗಬೇಕಿತ್ತು, ಆ ವಿದ್ಯಾವಂತರ ನಾಡು ಅನ್ನುವಂತ ಆ ಘನತೆ, ಆ ಯೋಗ್ಯತೆ ಎಲ್ಲಿ ಉಳಿಬೇಕಿತ್ತು ಅದನ್ನ ಹಾಳು ಮಾಡಿ ಇವತ್ತು ಧರ್ಮ 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 ಅಂತ ಬಡ್ಕೊಂಡು ಸಾಯ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ನಿಮಗೆ ತಾಕತ್ತಿದ್ದಿದ್ರೆ ಆ ಪ್ರಥಮ ಸ್ಥಾನವನ್ನ ಉಳಿಸ್ಕೊಳ್ಳೋದ್ರಲ್ಲಿ ತೋರಿಸ್ಬೇಕಿತ್ತು ನಿಮ್ಮ ತಾಕತ್ತನ್ನ. ನೀವು ಕೇವಲ ತ್ರಿಶೂಲ ತ್ರಿಶೂಲ ಹಾಕೊಂಡು ಬೀದಿಗೆ ಬಂದ್ರಿ. ಹಿಜಾಬು ಆ ಹಿಜಾಬು ವಿರುದ್ಧ ನಮಗೆ ನ್ಯಾಯ ಬೇಕು ಅಂತ ಬೀದಿಗೆ ಬಂದ್ರಿ. ಇವತ್ತು ಮಕ್ಕಳೆಲ್ಲ ಫೇಲ್ ಆಗಿ ಹೊರಗಡೆ ಕೂತ್ಕೊಂಡು ಇದಾ ಬೇಕಾಗಿರೋದು ನಮಗೆ? ಇದು ನಮಗೆ ಬೇಕಾಗಿರೋದು. ಅದಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ, ಪರ್ಯಾಯ ರಾಜಕಾರಣ ಅಂದ್ರೆ ಅದು SDPI. ಯಾಕೆ ಪರ್ಯಾಯ ರಾಜಕಾರಣ? ನಾವೇ SDPI ಮಾತ್ರ ಯಾಕೆ ಮುಂದಿನ ದಿನಗಳಲ್ಲಿ ಪರ್ಯಾಯ ಅಂತ ಹೇಳ್ತಾ ಇದ್ದೀವಿ ನಾವೀಗ. ಯಾವ ಪಕ್ಷ ದಲಿತರನ್ನ ಕಾಪಾಡ್ತೀವಿ ಅಂತ ಮಾತನ್ನ ಕೊಟ್ಟು ಸುಳ್ಳು ಹೇಳಿತು, ಮೋಸ ಮಾಡ್ತು. ಯಾವ ಪಕ್ಷ ಮುಸಲ್ಮಾನರ ಹಕ್ಕುಗಳನ್ನ ಕಾಪಾಡ್ತೀವಿ ಅಂತ ಮಾತನ್ನ ಕೊಟ್ಟು ಮೋಸ ಮಾಡಿದ್ರು. ಯಾವ ಪಕ್ಷ ದಲಿತರು ಮತ್ತು ಮುಸಲ್ಮಾನರ ಐಕ್ಯತೆಯನ್ನ ಕಾಪಾಡ್ತೀವಿ ಅಂತ ಮಾತು ಕೊಟ್ಟು ಮೋಸ ಮಾಡಿದ್ರು. ಯಾವ ಒಂದು ಪಕ್ಷ ಈ ಕರ್ನಾಟಕ ರಾಜ್ಯದ ಬಹುದೊಡ್ಡ ಜನಸಂಖ್ಯೆ ಆದಂತಹ ಮುಸಲ್ಮಾನರು ಮತ್ತು ದಲಿತರ ಹಕ್ಕುಗಳನ್ನ ಅಭಿವೃದ್ಧಿಯನ್ನ ಕಾಪಾಡ್ತೀವಿ ಅಂತ ಮಾತನ್ನ ಕೊಟ್ಟು ಮೋಸ ಮಾಡಿದ್ರು. ಆ ಕಾಂಗ್ರೆಸ್ ಪಕ್ಷ ಇವತ್ತು ಬದುಕಿಲ್ಲ, ಸತ್ತೋಗಿದೆ. ಅದು ಮುಸಲ್ಮಾನರ ವಿಚಾರ ಇರಲಿ, ದಲಿತರ ವಿಚಾರ ಇರಲಿ, ಮುಸಲ್ಮಾನರ ಮೇಲೆ ಹಲ್ಲೆ ಆದಾಗಲಿ, ದಲಿತರ ಮೇಲೆ ಹಲ್ಲೆ ಆದಾಗಲಿ ನಾನು ಮಾತಾಡೋದಿಲ್ಲ ಅಂತ ಯಾವಾಗ ಬಾಯಿಗೆ ಲಕ್ಕೋ ಹೊಡೆದ ರೀತಿಯಲ್ಲಿ ಸತ್ತು ಬಿದ್ದೋಯ್ತು, ಆಗ ಪರ್ಯಾಯ ಯಾರು? ಮತ್ತೆ ಪರ್ಯಾಯ ಬೇರೆ ಯಾರು ಅಲ್ಲ, ಅವಾಗ ನಾವೇನೆ SDPI ಪರ್ಯಾಯ. ಮೋಸಗಾರರು ಬಂದು ನಮ್ಮ ಮುಂದೆ ನಿಂತ್ಕೊಂಡಾಗ ನಾನು ಹಿಜಾಬ್ ವಿಚಾರಕ್ಕೆ ಮಾತಾಡೋದಿಲ್ಲ, ದೇವಸ್ಥಾನದ ಆವರಣದಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅಂತ ಸರ್ಕಾರ ಹೇಳಿದಾಗ, ಆ ಪುಂಡು ಪೋಖ್ರಿಗಳು ಹೇಳಿದಾಗ ನಾನು ಮಾತಾಡೋದಿಲ್ಲ. ಈ ಮಳಲಿ ಮಸೀದಿ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ, ಹಿಜಾಬ್ ವಿಚಾರದಲ್ಲಿ ಮಾತಾಡೋದಿಲ್ಲ, ಹಲಾಲ್ ವಿಚಾರದಲ್ಲಿ ಮಾತಾಡೋದಿಲ್ಲ, ಯಾವ ವಿಚಾರದಲ್ಲೂ ಮಾತಾಡಿಲ್ಲ ಅಂತಂದ್ರೆ ನೀನು ಬದುಕಿದ್ದು ಪ್ರಯೋಜನ ಏನು? ಇಂಥ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಈ ನಾಡಿನ ದಲಿತ ಸಮುದಾಯ, ಮುಸಲ್ಮಾನ ಸಮುದಾಯ ಆತ್ಮಹತ್ಯೆ ಮಾಡ್ಕೊಳ್ತಿರೋ ಸಂದರ್ಭದಲ್ಲಿ SDPI ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತಾ ಇದೆ, ನಾವು ಪರ್ಯಾಯ.
ಈ ಸರ್ಕಾರದ ಭಾಗವಾಗಿ ಕೇವಲ ಕೆಲವು ಬೆರಳೆಣಿಕೆ ಧ್ವನಿಗಳು ವಿಧಾನಸೌಧದ ಒಳಗಡೆ ಹೋದ್ರು ಕೂಡ ನಾ ಚಾಲೆಂಜ್ ಮಾಡಿ ಹೇಳ್ತೀನಿ, 224 MLA ಇವತ್ತೇನಿದಾರಲ್ಲ ಅವರೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ. ಕೇವಲ ಬೆರಳೆಣಿಕೆ 4-5 ಜನ SGPI MLA ಒಂದು ಕಡೆ ನಿಂತ್ಕೊಳ್ಳಿ. ಆ 224 ನರಸತ್ತ MLA ಬಾಯನ್ನು ಮುಚ್ಚುವಂತ ತಾಕತ್ತು ಈ SGPI MLA ಬರುತ್ತೆ. ಯಾಕೆ ನಾನು ನರಸತ್ತ ಅಂತಂದ್ರೆ ಅದು ಬೈಗುಳಲ್ಲ, ಅಸಭ್ಯವಾದ ಪದ ಅಲ್ಲ. ಅದು ನರಸತ್ತ ಇದ್ರೆ ವೀಕ್ ಆಯ್ತು ಅಂದ್ರೆ ವೀಕ್ನೆಸ್ MLA ಅವರೆಲ್ಲ. ನರಸತ್ತ ಇದ್ರೆ ಈ ಕೈಯಲ್ಲೆಲ್ಲ ಆಡ್ತಾ ಇಲ್ಲ ನರಸತ್ತಿದೆ ಅಂತ ವೀಕ್ನೆಸ್ ಬಂದಿದೆ ಅವರಿಗೆಲ್ಲ. ಕಾಂಗ್ರೆಸ್ನ MLA ನಿಮ್ಮ ದಲಿತರ ವಿಚಾರದಲ್ಲಿ ಮಾತಾಡಬೇಡಿ ಅಂತ ದಲಿತ ಪ್ರತಿನಿಧಿಗಳಿಗೆ ಹೇಳ್ತಾರೆ. ಅದೇ ಕಾಂಗ್ರೆಸ್ಸಿನ ಆಡಳಿತ ಮುಸಲ್ಮಾನರ ವಿಚಾರದಲ್ಲಿ ಮುಸಲ್ಮಾನರು ನೀವು ಮಾತಾಡಬೇಡಿ ಅಂತ ಅವ್ರನ್ನ ಬೆದರಿಸ್ತಾರೆ. ನಾನು ನಮ್ಮವ್ರ ಪರವಾಗಿ ಮಾತಾಡೋದಿಲ್ಲ ಅಂದ್ರೆ ಬದುಕಿಲ್ಲ ಅಂತ ಅರ್ಥ. ಮತ್ತೆ ಬದುಕಿದ್ದೇನು ಪ್ರಯೋಜನ? ಇಂಥ ಆಡಳಿತ ವ್ಯವಸ್ಥೆಯಲ್ಲಿ SGPI ಪರಿಹಾರ, ನಾವೇ ಪರಿಹಾರ, ನಾವಲ್ಲದೆ ಇನ್ಯಾರೂ ಅಲ್ಲ ಅಂತ ನಾವು ಎದೆ ತಟ್ಟಿ ಇವತ್ತು ಹೇಳ್ತಾ ಇದ್ದೀವಿ. ಮತ್ತೆ ಯಾಕಾಗಿ SGPI ಬೇಕು ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಕೆಲವು ನಮ್ಮ ಹಕ್ಕು ಅಧಿಕಾರಗಳನ್ನ ಕಾಪಾಡ್ಕೊಳ್ಳುವಂಥದ್ದು ಮೊದಲನೇದಾಗಿ. ಇವತ್ತು ಈಶ್ವರಪ್ಪನವರು ಒಂದು ಮಾತನ್ನ ನಮ್ಮನ್ನು ಹೇಳಿದ್ರು. ಭಾರತ ದೇಶದಾದ್ಯಂತ 36,000 ಮಂದಿರಗಳನ್ನ ಕೆಡವಿ ಮಸೀದಿಗಳನ್ನ ಕಟ್ಟಿದ್ದಾರೆ. ಆ 36,000 ಮಸೀದಿಗಳನ್ನ ಮತ್ತೆ ಕೆಡವಿ ನಾವು ಮಂದಿರಗಳನ್ನಾಗಿ ಮಾಡ್ತೀವಿ, ಅಲ್ಲಿವರೆಗೂ ನಾವು ನಿದ್ದೆ ಮಾಡೋದಿಲ್ಲ ಅಂತ. ಆ ಅಜ್ಞಾನಿ ಅವಿವೇಕಿ ಈಶ್ವರಪ್ಪನಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಶೋಕ ಚಕ್ರವರ್ತಿ ಕಟ್ಟಿದ್ದಂತಹ 84,000 ಬೌದ್ಧ ಮಂದಿರಗಳು ಈ ದೇಶದಲ್ಲಿತ್ತು. ಯಾವಾಗ ಈ ದೇಶದಲ್ಲಿ ರಾಜ ಬೃಹದತ್ತ ಮೌರ್ಯ ವಂಶದ ಕೊನೆಯ ರಾಜ ಬೃಹದತ್ತ ಮೌರ್ಯವನನ್ನ ಕೊಂದು ಪುಷ್ಯಮುತ್ರ ಶುಂಗ ಅನ್ನುವಂತ ಒಬ್ಬ ಬ್ರಾಹ್ಮಣ ಪಿಂಡ ಈ ದೇಶದಲ್ಲಿ ಅಧಿಕಾರ ಹಿಡಿತಾನೆ. ಸುಮತಿ ಭಾರ್ಗವ ಅನ್ನುವಂತ ಒಬ್ಬ ಬ್ರಾಹ್ಮಣನಿಂದ ಮನುಧರ್ಮ ಶಾಸ್ತ್ರವನ್ನು ರಚನೆ ಮಾಡಿಸ್ತಾನೆ. ಆ ನಂತರ ಬಂದಂತ ಆಡಳಿತದಲ್ಲಿ ಈ ದೇಶದಾದ್ಯಂತ ಇರುವಂತಹ 84,000 ಬೌದ್ಧ ಮಂದಿರಗಳನ್ನ ನಾಶ ಮಾಡ್ತಾರೆ. ಆ 84,000 ಬೌದ್ಧ ಮಂದಿರಗಳಲ್ಲಿ ಎಲ್ಲಾ ಕಡೆ ಇವರು ಬೇರೆ ಬೇರೆ ದೇವಸ್ಥಾನಗಳನ್ನ ರಚನೆ ಮಾಡ್ತಾರೆ. ನಾನು ದಾಖಲೆ ಅಂಗಡಿ ಅಂಶಗಳ ಸಮೇತ ಕೊಡ್ತೀನಿ ಯಾಕೆ SGPI ಬೇಕು ಅಂತ. ಇವತ್ತಿನ ತಿರುಪತಿ ದೇವಸ್ಥಾನ, ಈಗ ನಾನು ನಿಂತಿರುವಂತಹ ಈ ದಕ್ಷಿಣ ಕನ್ನಡದ ಮಂಜುನಾಥ ಧರ್ಮಸ್ಥಳದ ಮಂಜುನಾಥೇಶ್ವರ, ಕದ್ರಿ ಮಂಜುನಾಥೇಶ್ವರ, ಹಾಗೆ ತಿರುವಾಂಕರನ್ನ ದೇವರ ಹೆಸರು ಒಂದು ಮರೆತೆ, ರಂಗನಾಥ ಸ್ವಾಮಿ, ಅನಂತ ಪದ್ಮನಾಭ ಸ್ವಾಮಿ, ಎಲ್ಲವೂ ಕೂಡ ಬೌದ್ಧ ಮಂದಿರಗಳೇ. ನೀವು ಈಗ ಇಲ್ಲಿ ಮಳಲಿ ಮಸೀದಿಗೆ ನೀವು ಅರ್ಜಿ ಹಾಕಕೊಳ್ತೀರಲ್ವಾ? ನಾವು 84,000 ಬೌದ್ಧ ಮಂದಿರಗಳು ಈ ದೇಶದಲ್ಲಿತ್ತು, ಅದನ್ನೆಲ್ಲ ಕೆಡವಿ ಇವರು ರಾಮನ್ ದೇವಸ್ಥಾನ, ಕೃಷ್ಣನ್ ದೇವಸ್ಥಾನ, ಆ ದೇವಸ್ಥಾನ ಈ ದೇವಸ್ಥಾನ ಕಟ್ಕೊಂಡಿದ್ದಾರೆ. ನಮ್ಮ 84,000 ಬೌದ್ಧ ಮಂದಿರಗಳನ್ನ ವಾಪಸ್ ಕೊಡಿ ಅಂತ ನಾವು ಅರ್ಜಿಗಳನ್ನ ಹಾಕೋದಕ್ಕೆ ನಿಂತ್ರೆ ಏನಾಗ್ಬೋದು? ಈಶ್ವರಪ್ಪ ಮಾತಾಡಕ್ಕಾಗತ್ತಾ? ಮತ್ತಿದು ಬಾಯಿ ಮಾತಾಡ್ತಾ ಇಲ್ಲ. ಈ ಕೆಲಸವನ್ನ ನಾವು ಮಾಡ್ತೀವಿ. ನೀವು ಒಂದನ್ನ ಪ್ರಶ್ನೆ ಮಾಡಕ್ ನಿಂತ್ಕೊಂಡ್ರೆ ನಮ್ಮ ಹತ್ರ 100 ಪ್ರಶ್ನೆಗಳಿದಾವೆ. 100 ಪ್ರಶ್ನೆಗಳನ್ನ ಉತ್ತರ ಕೊಡ್ಬೇಕಾಗುತ್ತೆ. ಆದ್ರೆ ನಾವು ಗೌರವ ಕೊಟ್ಟಿದ್ದೇನಕ್ಕೆ ಅಂತಂದ್ರೆ, ಯಾವಾಗ ಈ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ ಈ ದೇಶದ ಕಾನೂನು ಒಂದು ಕಾಯ್ದೆಯನ್ನು ತಂದು 1991 ಇಸ್ವಿನಲ್ಲಿ ಯಥಾಸ್ಥಿತಿಯನ್ನ ಕಾಪಾಡಬೇಕು, ಯಾವುದನ್ನು ಕೂಡ ನಾವು ಹಳೆದನ್ನ ಕೆದಕಬಾರದು ಅಂತ ಒಂದು ಕಾಯ್ದೆ ಅಂತಂತ, ಆ ಒಂದು ಸಂವಿಧಾನದ ಕಾಯ್ದೆಗೆ ನಾವು ಗೌರವವನ್ನು ಕೊಟ್ಟು ಯಾವುದನ್ನು ಕೆದಕಲಿಲ್ಲ. ನೀವು ಅದನ್ನ ಮೀರಿ ಒಂದನ್ನು ಕೆದಕ್ತೀವಿ ಅಂತಂದ್ರೆ ನಮ್ಮ ಹತ್ರ 1000 ಕೆದಕೋದಕ್ಕೆ ಅವಕಾಶ ಇದೆ, ದಾರಿ ಇದೆ. 10ನೇ ಶತಮಾನದಲ್ಲಿ ಇದೇ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಇದೆ, ಅದು ಬೌದ್ಧ ಮಂದಿರ, ಅದು ಪ್ರೂವ್ ಆಗಿದೆ. ಸರ್ಕಾರದ ಅಂಕಿಅಂಶಗಳಲ್ಲಿದ್ದಾವೆ, ಸಂಶೋಧಕರು ಅದನ್ನ ಪ್ರೂವ್ ಮಾಡಿದ್ದಾರೆ. ಅದೇ 10ನೇ ಶತಮಾನದಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ, ಅದು ಕೂಡ ಬೌದ್ಧ ಮಂದಿರನೇ. ನೀವು ನೇಪಾಳಕ್ಕೆ ಹೋಗಿ ನೋಡಿ, ಬುದ್ಧನನ್ನ ಅಲ್ಲಿ ಮಂಜುನಾಥ ಅನ್ನುವಂತ ಹೆಸರಿನನ್ನೇ ಕರೆಯೋದು. ಬಿಟ್ಕೊಡ್ತೀರಾ ಹಂಗಾದ್ರೆ ನಮಗೆ ಆ ದೇವಸ್ಥಾನಗಳೆಲ್ಲ ಬೌದ್ಧ ಮಂದಿರ ಅಂತ ಆಗತ್ತಾ? ಇದನ್ನೆಲ್ಲ ನಾವು ವಿಧಾನಸಭೆಯಲ್ಲಿ ಮಾತಾಡಬೇಕು. ಯಾವಾಗ ವಿಧಾನಸಭೆಯಲ್ಲಿ ಈಶ್ವರಪ್ಪನಂತ ಪುಂಡ್ರು ಯಾವಾಗ ಮಾತಾಡಕ್ ಹೋಗ್ತಾರೆ, ನಾವು ಎಲ್ಲ ಮಸೀದಿ ಕೆಡುತ್ತೀವಿ, ದೇವಸ್ಥಾನಗಳನ್ನ ಕೆಡುತ್ತೀವಿ, ನಮ್ದೆಲ್ಲ ಎತ್ಕೋತೀವಿ ಅಂತ ಮಾತಾಡ್ತಾರೆ, ಆಗ ನಾವು ಈ ದಾಖಲೆ ಇಟ್ಟು ಮಾತಾಡ್ಬೇಕು ಅಂದ್ರೆ ಇಲ್ಲಿ ಮಾತಾಡಿದ್ರೆ ಆಗಲ್ಲ, ವಿಧಾನಸೌಧದಲ್ಲಿ ಮಾತಾಡ್ಬೇಕು. ಆ ವಿಧಾನಸೌಧಕ್ಕೆ ಹೋಗ್ಬೇಕಾಗಿರೋದ್ರಿಂದ ಸ್ವಾಭಿಮಾನಿಗಳು, ಹೋರಾಟಗಾರರು, ಬಾಬಾ ಸಾಹೇಬನ ಅನುಯಾಯಿಗಳು, ಟಿಪ್ಪು ಸುಲ್ತಾನನ ಕೆಚ್ಚೆದೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿರೋರು ವಿಧಾನಸೌಧಕ್ಕೆ ಹೋಗಿ ಮಾತಾಡಬೇಕು. ಆದ್ರೆ ಅಂತವ್ರು ಯಾರಿದ್ದಾರೆ? ಅಂತವ್ರು ಒಳಗಡೆ ಹೋಗ್ಬೇಕು ಅಂದ್ರೆ SGPI ನಿಂದ ಸಾಧ್ಯ. ಹಂಗ ಹೋಗ್ಬೇಕು ಅಂದ್ರೆ 2023 ಕೂಡ ನೀವೆಲ್ಲರೂ ತಪಸ್ ಮಾಡ್ಬೇಕು. ನಾನೊಬ್ಬರು ಮಾಡೋದಾಗಲ್ಲ, ನೀವೆಲ್ಲರೂ ತಪಸ್ ಮಾಡ್ಬೇಕು. ತಪಸ್ಸು ಅಂದ್ರೆ ಕಣ್ಣು ಮುಚ್ಕೊಂಡು ಕೈ ಮುಚ್ಕೊಂಡು ಓಂ ಅಂತ ಹೇಳೋದಲ್ಲ. ತಪಸ್ಸು ಅಂದ್ರೆ ನಿರಂತರವಾದಂತ ಪ್ರಯತ್ನ.
ನಿರಂತರವಾದಂತ ಸಾಧನೆ. ಪ್ರತಿ ಮನೆಗೆ ಹೋಗ್ಬೇಕು, ಪ್ರತಿಯೊಬ್ಬರ ಹತ್ರ ಮಾತಾಡ್ಬೇಕು. ಈ ದೇಶದ ಸ್ಥಿತಿ ಏನಾಗಿದೆ ಅಂತ ಹೇಳ್ಬೇಕು. ಈ ದೇಶದ ಆರ್ಥಿಕ ಸ್ಥಿತಿ ಏನಾಗಿದೆ, ಉದ್ಯೋಗ ಏನಾಗಿದೆ, ವಿದ್ಯಾವಂತರ ಸ್ಥಿತಿ ಏನಾಗಿದೆ, ಬದುಕು ಏನಾಗಿದೆ. 50 ರೂಪಾಯಿ ಇದ್ದಂತ ಡೀಸೆಲ್ ಪೆಟ್ರೋಲ್ ಇವತ್ತು 111 ರೂಪಾಯಿ. ಅವತ್ತು 500 ರೂಪಾಯಿ ಇದ್ದಂತ ಕೂಲಿ ಇವತ್ತು 1000 ರೂಪಾಯಿ ಆಗಿದೆಯಾ? ಆಗಿಲ್ಲ. 50 ರೂಪಾಯಿ ಸಿಗ್ತಾ ಇದ್ದಂತ ಅಕ್ಕಿ ಇವತ್ತು 70 ರೂಪಾಯಿ ಆಗಿದೆ. ಒಂದು ದಿವಸದ ಕೂಲಿ 180 ರೂಪಾಯಿ 200 ರೂಪಾಯಿ ಕೊಡ್ತಾ ಇದ್ರು, ಇವತ್ತು 400 ರೂಪಾಯಿ ಕೊಡ್ತಾ ಇದಾರಾ? ಕೊಡ್ತಾ ಇಲ್ಲ. ಬದುಕು ಮೂರಾ ಬಟ್ಟೆ ಆಗಿದೆ. 12.5 ಕೋಟಿ ಉದ್ಯೋಗಗಳು ಕೇವಲ 8 ವರ್ಷದಲ್ಲಿ ನಾಶ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ, ಬಿಜೆಪಿಯ ಬಕೆಟ್ ಮಾಧ್ಯಮ ಸುವರ್ಣ ಚಾಲನೆಯ ಅಯೋಗ್ಯ ಅಜಿತ್ ಹನುಮಕ್ಕನವರು ಇವತ್ತು ಹೇಳಿದ್ದು, ಇವತ್ತು ಮಾತಾಡಿದ್ದು. ಬಿಜೆಪಿಯ ಬಕೆಟ್ ಚಾನಲ್ ಮಾತಾಡಿದ್ದು 8 ವರ್ಷದಲ್ಲಿ 12.5 ಕೋಟಿ ಉದ್ಯೋಗ ನಷ್ಟ ಆಗಿದೆ ಅಂತ. 8 ವರ್ಷದಲ್ಲಿ ಸುಮಾರು 70 ವರ್ಷದಲ್ಲಿ ಈ ದೇಶ ಎಷ್ಟು ಸಾಲ ಮಾಡ್ತು? 54 ಲಕ್ಷ ಕೋಟಿ. ಈ ದೇಶ 70 ವರ್ಷದಲ್ಲಿ ಮಾಡಿದಂತ ಸಾಲದ ಪ್ರಮಾಣ 54 ಲಕ್ಷ ಕೋಟಿ. ಆದ್ರೆ ಮೋದಿ ಈ ದೇಶಕ್ಕೆ ಪ್ರಧಾನಿ ಆದ ನಂತರ ಮಾಡಿದಂತ ಸಾಲದ ಪ್ರಮಾಣ 70 ಲಕ್ಷ ಕೋಟಿ. ಆದ್ರೆ ಈ ದೇಶ ಅಭಿವೃದ್ಧಿ ಆಗಿದೆ. ವಿದೇಶಗಳಲ್ಲಿ ಈ ದೇಶದ ಜನರನ್ನು ನೋಡಿ ನಗುವಂಗಾಗಿದೆ, ನಮ್ಮನ್ನೆಲ್ಲ ಜೋಕರ್ ಅಂತ ಕರೆಯಂಗಾಗಿದೆ, ಸುಳ್ಳುಗಾರರು ಅಂತ ಕರೀತಾ ಇದ್ದಾರೆ. ಯಾಕೆಂದ್ರೆ ಮೋದಿ ಎಲ್ಲೋದ್ರು ಕೂಡ ಸುಳ್ಳೆ. ಇಲ್ಲೊಬ್ಬ ಸುಳ್ಳುಗಾರ ಮೊನ್ನೆ ನಳಿನ್ ಕುಮಾರ್ ಕಟೀಲ್ ಆತ ಭಾಷಣ ಮಾಡ್ತಾ ಮಾತಾಡಿದ್ದೇನೋ, ನನ್ನ ತಾಯಿಯ ಅಕೌಂಟ್ ಅಲ್ಲಿ 2-3 ಲಕ್ಷ ರೂಪಾಯಿ ಇತ್ತು. ನಾನು ಕೇಳಿದೆ ನನ್ನ ತಾಯಿನ, ಅಮ್ಮ 2-3 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂತ. ಅವರ ತಾಯಿ ಹೇಳ್ತಾರಂತೆ, ಮೋದಿ ಅಕೌಂಟ್ ಹಾಕಿದ್ದಂತೆ. ಏನ್ ಮೋದಿ ಉಳಿಕೊಂಡ್ಬಂದು ನಳಿನ್ ಕುಮಾರ್ ಅಕೌಂಟ್ ತಾಯಿಯವರ ಅಕೌಂಟ್ ಮಾತ್ರ ಹಾಕಿದ್ದ, ಬೇರೆಯವರ ತಾಯಿ ಯಾರಿಗೂ ಕಾಣ್ಲಿಲ್ವ ಅವ್ರಿಗೆ? ಮೋದಿ ತನ್ನ ತಾಯಿಗೆ ಊಟ ಆಗ್ತಾ ಇಲ್ಲ, ಮೋದಿ ತನ್ನ ತಾಯಿಗೆ ಊಟ ಆಗ್ತಾ ಇಲ್ಲ. ಮನೆ ಬಿಟ್ಟು ಓಡ್ ಬಂದ ಮಗ ನಳಿನ್ ಕುಮಾರ್ ತಾಯಿಗೆ ಹುಡಿಕೊಂಡಾಗ ಅವ್ರ ಅಕೌಂಟ್ 3 ಲಕ್ಷ ಹಾಕಿ ಬಂದಿದ್ರಂತೆ. ಉಳಿದವರ ತಾಯಿಯಲ್ಲ ಸಾಯಲಾಗಾದ್ರೆ. ಇಂಥ ಸುಳ್ಳುಕೋರರ ಪಕ್ಷ ಇದು, ಜೂಜುಕೋರರ ಪಕ್ಷ, ಅತ್ಯಾಚಾರಿಗಳ ಪಕ್ಷ, ಭ್ರಷ್ಟಾಚಾರಿಗಳ ಪಕ್ಷ, 40% ಕಮಿಷನ್ ಪಕ್ಷ, ಕೊಲೆಗಡಕರ ಪಕ್ಷ, ದಗಾಕೋರರ ಪಕ್ಷ, ರೌಡಿಗಳ ಪಕ್ಷ, ಸಮಾಜಘಾತಕರ ಪಕ್ಷ. ನೀವು ನಾನು ಈಗೇನೆಲ್ಲ ಪದಗಳನ್ನ ಉಪಯೋಗಿಸಿದೆ, ಈ ಪದಗಳಿಗೆ ನೀವು ಪ್ರತಿಯೊಬ್ಬರ ಹೆಸರನ್ನ ಹೇಳಕ್ಕೆ ಇಷ್ಟಪಡಿ. ಒಂದೊಂದು ಪದಕ್ಕೂ 10 ಜನರು ಉದಾಹರಣೆ ಕೊಡ್ತೀನಿ ನಾನು. ಅತ್ಯಾಚಾರಿಗಳ ಪಕ್ಷ ಅಂದೆ ರೇಣುಕಾಚಾರ್ಯ ಹಾಲಪ್ಪ, ಭ್ರಷ್ಟಾಚಾರಿಗಳ ಪಕ್ಷ ಅಂತಂದೆ ಈಶ್ವರಪ್ಪ ಯಡಿಯೂರಪ್ಪ ಅವ್ರ ಮಗ, ದಗಾಕೋರರ ಪಕ್ಷ ಅಂತಂದೆ ಮುನಿರತ್ನ, MBT ನಾಗರಾಜ್. ಎಷ್ಟು ಜನ ಬೇಕು? ರೌಡಿಗಳು ಎಷ್ಟು ಜನ ಬೇಕು? ಇನ್ನು ಮಾನ ಮರ್ಯಾದೆ ಎಲ್ಲ ಬಿಟ್ಟವ್ರ ಪಕ್ಷ ಬಸನಗೌಡ ಯತ್ನಾಳ್. ಹಗಲ್ಗೊಂದ್ ಮಾತು, ಬೆಳಗ್ಗೆಗೊಂದ್ ಮಾತು, ರಾತ್ರಿಗೊಂದ್ ಮಾತು, ಮಧ್ಯಾಹ್ನಕ್ಕೊಂದ್ ಮಾತು, ಏನಕ್ಕೂ ಲೆಕ್ಕ ಇಲ್ದವರೆಲ್ಲ ಇಲ್ಲಿದ್ದಾರೆ. ಇನ್ನ ಬೊಮ್ಮಾಯಿ, ಫೈನಲ್ ನಾನು ಬರೋದು ಬೊಮ್ಮಾಯಿ ಬಗ್ಗೆ ನಾನು ಏನು ಹೇಳ್ಬೇಕಾಗಿಲ್ಲ. ಒಬ್ಬ ಗೂಂಡಾ ಮನಸ್ಥಿತಿಯ, ರೌಡಿ ಮನಸ್ಥಿತಿಯ ವ್ಯಕ್ತಿ ಬೊಮ್ಮಾಯಿ. ಇದೇ ಕರಾವಳಿ ಪ್ರದೇಶಕ್ಕೆ ಬಂದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಮಾತಾಡಿ ಹೋಗ್ತಾರೆ. ಕೇವಲ 7 ದಿವಸದಲ್ಲಿ 10 ಗಲಭೆಗಳು ಈ ಕರಾವಳಿ ಭಾಗದಲ್ಲಿ ಆಗ್ತದೆ. ಒಬ್ಬ ಹುಡುಗನ ಕೊಲೆ ಕೂಡ ಆಗುತ್ತೆ. ಆದ್ರೆ ಮಕ್ಕಳಿಗೆ ಮೊಟ್ಟೆ ಕೊಡೋದು ಬೇಡ ಅಂತ ಪ್ರತಿಭಟನೆ ಮಾಡಿದಂತಹ ಈ ಮಠದ ಸ್ವಾಮೀಜಿಗಳು, ಪೀಠಾಧಿಪತಿಗಳು ಈ ಬೊಮ್ಮಾಯಿ ಪರವಾಗಿ ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಸುವರ್ಣ ಯುಗದ ಏನೋ ಕಾಲ, ಇದು ಬೊಮ್ಮಾಯಿ ಆಡಳಿತದ ಕಾಲ ಅಂತ ನಾಚಿಕೆ ಬಿಟ್ಟು ಮಾತಾಡ್ತಾರೆ. ಇದು ಈ ನಾಡಿನ ಪರಿಸ್ಥಿತಿ. ನಾನೊಂದು ಮಾತಾಡೋದು ಏನು ಅಂತಂದ್ರೆ, ಕಾಯುವವನೇ ಕೊಲ್ಲೋಕೆ ನಿಂತಾಗ ಕಾಯುವನೇ ಯಾರು? ಬೇಲಿಯೇ ಎದ್ದು ಹೊಲ ಮೇಯ್ದಾಗ ಯಾರು ನಮ್ಮನ್ನು ಕಾಪಾಡಬೇಕು? ಎಲ್ಲ ಧರ್ಮಾಧ್ಯಕ್ಷರು ಅನ್ಕೊಂಡವರು, ಧರ್ಮ ಪೀಠಾಧಿಪತಿಗಳು ಅನ್ಕೊಂಡವರು ತಮ್ಮ ಲೋಭಕ್ಕೆ, ಲಾಭಕ್ಕೆ, ಹಣಕ್ಕೆ, ಸರ್ಕಾರ ಕೊಡ್ತಾ ಇರೋದು ಅನುದಾನಕ್ಕೆ ಸರ್ಕಾರದ ಬಟ್ಟಂಗಿಗಳ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆ ಆಡಳಿತಗಾರರಿಗೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ, ಏನು ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ಈ ಸ್ಟೇಷನ್ ಇಂದ ಆ ಸ್ಟೇಷನ್ ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೆ ಒಬ್ಬ SI 25-30 ಲಕ್ಷ ಕೊಡ್ಬೇಕು, ಒಬ್ಬ DC 3-4 ಕೋಟಿ ಕೊಡ್ಬೇಕು, ಒಬ್ಬ AC 2 ಕೋಟಿ ಕೊಡ್ಬೇಕು, ಒಬ್ಬ ತಹಸೀಲ್ದಾರ್ 1 ಕೋಟಿ ಕೊಡ್ಬೇಕು. ಇಲ್ದಿದ್ರೆ ಆಗೋದಿಲ್ಲ. ಅರೆ ಅವ್ರು ಯಾಕ್ರಿ ಕೊಡ್ತಾರೆ ಅಂತಂದ್ರೆ, ಕೊಡ್ದಿದ್ರೆ ಅವ್ರಿಗೆ ಬದುಕಿಲ್ಲ. ಹಂಗಾಗಿದೆ ವ್ಯವಸ್ಥೆ. ಆ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತಂದ್ರೆ ಅದು ಕೇವಲ SDP ಗಿಂದ ಮಾತ್ರ ಸಾಧ್ಯ. JDS ಇಂದ ಆಗುತ್ತಾ? ಆಗೋದಿಲ್ಲ ಅಂತ ಪ್ರೂವ್ ಆಗಿದೆ. ಕಾಂಗ್ರೆಸ್ ಇಂದ ಆಗಿದ್ಯಾ? ಅದು ಸತ್ತೋಗಿದೆ. ಬಿಜೆಪಿ ಇಂದ ಆಗಿದ್ಯಾ? ಸ್ವತಃ ತಾನೇ ಭ್ರಷ್ಟಾಚಾರಿಗಳ ಅಪ್ಪ ಅದು. ಮತ್ತೆ ಆಗಿದ್ರೆ ಯಾರ ಗತಿ? ಎಮ್ಮೆಯಿಂದ ಎಳೆ ತಟ್ಕೊಂಡಾಡಿ SDPI ಗತಿ, SDPI ಪರಿಹಾರ. SDPI ಅಲ್ಲದೆ ಪರಿಹಾರ ಇನ್ನೊಂದು ಯಾವುದೂ ಇಲ್ಲ.
ಈ ದೇಶದ ಎಷ್ಟು ಸಮಸ್ಯೆಗಳಿದೆ, ಎಲ್ಲಾ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೂ ಕೂಡ ಮಾತಾಡ್ಕೊಂಡು ಬಂದಿರೋದು SDPI. NRC ಸಮಸ್ಯೆ ದೇಶಕ್ಕೆ ಒಕ್ಕರಿಸಿದಾಗ ಅದರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಶುರು ಮಾಡಿದ್ದು SDPI. NEP ವಿಚಾರ ಬಂದಾಗ ಅದರ ವಿರುದ್ಧವಾಗಿ ದೊಡ್ಡ ಧ್ವನಿಯನ್ನು ಎತ್ತಿದ್ದು SDPI. ಆದ್ರೆ ಈ ಸಮಸ್ಯೆ ಕಾಂಗ್ರೆಸ್ನವರಿಗೋ ಜನತಾದಳದವ್ರಿಗೋ ಇನ್ನಿತರ ಮತ್ತರಿಗೂ ಅರ್ಥ ಆಗ್ಲಿಲ್ಲ. NEP ಇಂದ ಏನು ಅನಾಹುತ ಆಗುತ್ತೆ, ಈ ದೇಶ ಯಾವ ದಿಕ್ಕಿನತ್ತ ಸಾಗುತ್ತೆ, ಎಂತ ಮೌಢ್ಯ ಸೃಷ್ಟಿ ಆಗುತ್ತೆ ಅಂತ SDPI ಮೊದಲನೇದಾಗಿ ಮಾತಾಡೋಕೆ ಶುರು ಮಾಡ್ತೀವಿ. ಯಾರಿಗೂ ಅರ್ಥ ಆಗ್ಲಿಲ್ಲ, ಬೆಂಬಲ ಕೊಡ್ಲಿಲ್ಲ. ಆದ್ರೆ ಪರಿಣಾಮ ಇವತ್ತು ಪಠ್ಯ ಪುಸ್ತಕಗಳ ಪರಿಷ್ಕರಣೆ ಆಯ್ತು. ಯಕಶ್ಚಿತ್ ಒಬ್ಬ ಏನೋ ಟ್ರೋಲರ್, ಫೇಸ್ಬುಕ್ ನಲ್ಲಿ ಒಬ್ಬ ಟ್ರೋಲರ್ ಮಹಾತ್ಮ ಗಾಂಧಿಯನ್ನ ಆಡ್ಕೊಂಡಂತವನು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ತುಚ್ಛವಾಗಿ ಮಾತಾಡಿದಂತವನು, ರಾಷ್ಟ್ರಕವಿ ಕುವೆಂಪು ಬಗ್ಗೆ ಕೆಟ್ಟದಾಗಿ ಮಾತಾಡಿದವನು, ನಾಡಗೀತೆ ನಮ್ಮ ನಾಡಗೀತೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಂತವನು, ನಮ್ಮ ನಾಡ ಧ್ವಜ ಅದನ್ನ ತನ್ನ ಅಂಡರ್ವೇರ್ಗೆ ಹೋಲಿಸಿದಂತವನು, ಅಂತ ಅವಿವೇಕಿ ಅಯೋಗ್ಯ ಲೋಫರ್ನ ಕರ್ಕೊಂಡು ಬಂದು ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಕೂರಿಸಿದ್ರು. ಮತ್ತೆ ಅವನು ಯಾರು ಅಂತ ಈ ರಾಜ್ಯದ ಶಿಕ್ಷಣ ಮಂತ್ರಿಗೆ ಗೊತ್ತಿಲ್ಲ. ಶಿಕ್ಷಣ ಮಂತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅವನು IIT ಮತ್ತು CET ಪ್ರೊಫೆಸರ್ ಅಂತೆ. ಒಬ್ಬ ಪ್ರೊಫೆಸರ್ ಆಗ್ಬೇಕು ಅಂದ್ರೆ ಇರಬೇಕಾಗಿರೋ ವಿದ್ಯಾರ್ಹತೆ ಏನು ಸ್ವತಃ ಒಬ್ಬ ಶಿಕ್ಷಣ ಸಚಿವನ ಗೊತ್ತಿಲ್ಲ. ಆ ಶಿಕ್ಷಣ ಸಚಿವನ ದಟ್ಟ ಈ ಕರ್ನಾಟಕಕ್ಕೆ ಇನ್ನೊಬ್ಬ ಸಿಕ್ಕಿರಲಿಲ್ಲ. ಮುಖ್ಯಮಂತ್ರಿ ಅಂತ ಒಬ್ಬ ಗೂಂಡಾ ಮನಸ್ಥಿತಿಯವನು ಈ ದೇಶಕ್ಕೆ ರಾಜ್ಯಕ್ಕೆ ಸಿಕ್ಕಿರಲಿಲ್ಲ. ಇಂಥ ಅನಾಹುತ ಆಗಿದೆ. ಆ ಪಠ್ಯ ಪುಸ್ತಕದಲ್ಲಿ ಇವತ್ತು ಕುವೆಂಪು ಅವ್ರ ಪಾಠ ತೆಗೆದಾಕಿದ್ದಾರೆ, ದೇವನೂರು ಮಹಾದೇವನವ್ರ ಪಾಠಕ್ಕೆ ಅವಮಾನ ಮಾಡಿದ್ದಾರೆ. ಅವರ ಪರಿಸ್ಥಿತಿಯನ್ನು ಅವರ ಪರಿಚಯವನ್ನ ಮಾಡುವಾಗ ಇಷ್ಟು ಮಾಡ್ತಾರೆ. ಇನ್ಯಾರೋ ಶತಾವಧಾನಿ ಗಣೇಶ ಅಂತೆ, ಮತ್ತಿನ್ಯಾರೋ ಚಕ್ರವರ್ತಿ ಸೂಲಿಬೆಲೆ ಅವ್ರ ಪಾಠಗಳನ್ನ ನಮ್ಮ ಮಕ್ಕಳು ಓದ್ಬೇಕಂತೆ. ಆ ಪಾಠದಲ್ಲಿ ಏನಿದೆ ಅಂತ ಹೇಳ್ತೀನಿ. ಯಜ್ಞ ಯಾಗಾದಿಗಳು ಈ ದೇಶದ ಅಸ್ಮಿತೆ. ಯಜ್ಞ ಯಾಗ ಮಾಡುವಂಥದ್ದು ದೇಶಕ್ಕೆ ಪೂರಕವಾದಂತು, ನಮ್ಮ ಮಕ್ಕಳ ಮನಸ್ಥಿತಿಯನ್ನ ಬದಲಾಯಿಸುತ್ತೆ, ತ್ಯಾಗ ಮನೋಭಾವನೆಯನ್ನು ಕಲಿಸುತ್ತೆ ಯಾಗ ಯಜ್ಞಗಳು ಅಂತ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾಗ ಯಜ್ಞಗಳು ಅನಾಚಾರದ ಕೂಪಗಳು, ಯಾಗ ಯಜ್ಞಗಳು ಅನಿಷ್ಟಗಳು. ಯಾಕೆ ಅಂತಂದ್ರೆ ಎರಡು ಯಾಗದ ಉದಾಹರಣೆ ಒಂದು ನಿಮಿಷದಲ್ಲಿ ಕೊಡ್ತೀನಿ. ಒಂದು ಪುತ್ರಕಾಮೇಷ್ಟಿ ಯಾಗ ಅಂತ ಬರುತ್ತೆ. ಪುತ್ರಕಾಮೇಷ್ಟಿ ಯಾಗ ಇದನ್ನ ನಮ್ಮ ಮಕ್ಕಳು ಓದಬೇಕಾ ಪಾಠದಲ್ಲಿ. ನಾನು ಇದನ್ನ ಮಾತಾಡ್ಲೇಬೇಕು, ಇದು ಔಟ್ ಆಫ್ ಸಬ್ಜೆಕ್ಟ್ ಅಲ್ಲ. ಈಗ SSLC ಮಕ್ಕಳು ಇದ್ರ ಬಗ್ಗೆ ಓದಬೇಕಾಗಿದೆ. ಈ ಪಾಠ ಪುಸ್ತಕವನ್ನ ಮಕ್ಕಳು ಏನಾದ್ರು ಓದಿದ್ರೆ ಮುಂದೆ ಏನಾಗ್ತಾರೆ ಅಂತ ನಿಮಗೆ. ನಾವಿವಾಗ ಒಕ್ಕೋರಿಂದ ಇಡೀ ರಾಜ್ಯದ ಎಲ್ಲಾ ಜನರು ಕೂಡ ಈ ಪಾಠ ಪುಸ್ತಕಗಳ ವಿರುದ್ಧ ನಿಂತ್ಕೊಂಡು ಮಾತಾಡಬೇಕಾಗಿದೆ. ಅದನ್ನ ಕ್ಯಾನ್ಸಲ್ ಆಗೋವರೆಗೂ ಕೂಡ ನಾವು ಮಲಗೋಂಗಿಲ್ಲ. ಒಂದ್ ವೇಳೆ ಈ ಪುಸ್ತಕಗಳನ್ನೇನಾದ್ರೂ ಬಿಟ್ರೆ ಪ್ರತಿಯೊಬ್ಬ ಮಕ್ಕಳ ಮನಸ್ಸಿನಲ್ಲಿ ವಿಷಪ್ರಾಶನ ಆಗ್ತದೆ. ಅವರೆಲ್ಲರೂ ಕೂಡ ವಿಷದ ಮನುಷ್ಯರಾಗ್ತಾರೆ. ನಾಳೆ ದಿವಸ ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವ್ರು ಕಕ್ಕೋದು ಕೂಡ ವಿಷ ಆಗುತ್ತೆ, ಸಮಾಜ ಸತ್ತೋಗುತ್ತೆ. ಹಾಗಾಗಿ ಆ ಪಾಠಗಳ ವಿರುದ್ಧ ನಾವು ಮಾತಾಡಬೇಕು ಅಂತಂದ್ರೆ ಆ ಪಾಠಗಳು ಏನ್ ಹೇಳ್ತವೆ? ಪುತ್ರಕಾಮೇಷ್ಟಿ ಯಾಗ. ಏನು ಪುತ್ರಕಾಮೇಷ್ಟಿ ಯಾಗ? ಯಾವ ರಾಜನಿಗೆ ತನ್ನ ಹೆಂಡತಿ ಜೊತೆನಲ್ಲಿ ಮಕ್ಕಳು ಮಾಡೋದು ಸಾಧ್ಯ ಆಗೋದಿಲ್ಲ, ಆ ರಾಜ ಋಷಿ ಮುನಿಗಳನ್ನ ಕರ್ಕೊಂಡು ಬಂದು ಸುಮಾರು 7 ದಿವಸಗಳ ಕಾಲ ಯಾಗವನ್ನ ಮಾಡ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗದ ಪ್ರಕಾರವಾಗಿ ಆ ರಾಣಿ ಯಾಗವನ್ನ ಮಾಡೋದಕ್ಕೆ ಬಂದಂತಹ ಋಷಿ ಮುನಿಗಳ ಜೊತೆಯಲ್ಲಿ ಮಲಗಬೇಕು. ಅದರ ಪರಿಣಾಮವಾಗಿ ಹುಟ್ಟುವಂತಹ ಮಗುವನ್ನ ಈ ರಾಜ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಇದು ಪುತ್ರಕಾಮೇಷ್ಟಿ ಯಾಗ. ಒಪ್ಕೋತಾರ? ನಾನು ಪುತ್ರಕಾಮೇಷ್ಟಿ ಯಾಗ ಮಾಡ್ತೀನಿ, ನನ್ನ ಮಕ್ಕಳು ಪುತ್ರಕಾಮೇಷ್ಟಿ ಯಾಗದಲ್ಲಿ ಹುಟ್ಲಿ ಅಂತ ಇವ್ರು ಒಪ್ಕೋತಾರ? ಹಾಗಾದ್ರೆ ಅದು ಶ್ರೇಷ್ಠ ಭಾರತದ ಸಂಸ್ಕೃತಿ. ಒಪ್ಕೊಳ್ಳಿ ಹಾಗಾದ್ರೆ. ಮತ್ತೊಂದು ಅಶ್ವಮೇಧ ಯಾಗ. ಯಾವ ರಾಜ ಅಶ್ವಮೇಧ ಯಾಗವನ್ನ ಮಾಡ್ತಾನೆ, ಆ ಅಶ್ವ ಅಂದ್ರೆ ಕುದುರೆ, ಆ ಕುದುರೆ ಜೊತೆಯಲ್ಲಿ ತನ್ನ ಹೆಂಡತಿಯನ್ನ ಮಲಗಿಸಿ ಆ ಕುದುರೆಯನ್ನ ಕಳಿಸ್ಬೇಕು. ಆ ಕುದುರೆಯನ್ನ ಯಾರು ಕಟ್ಟಾಗ್ತಾನೋ ಅವನ ಮೇಲೆ ಯುದ್ಧ ಮಾಡಬೇಕು. ಇಂಥ ಅನಿಷ್ಟವಾದಂತಹ ಒಂದು ಸಂಸ್ಕೃತಿಗಳನ್ನ, ಆಚರಣೆಗಳನ್ನ ಪಾಠದ ಹೆಸರಲ್ಲಿ ನಮ್ಮ ಮಕ್ಕಳಿಗೆ ಓದಕ್ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಅದನ್ನು ಓದಬೇಕಂತೆ. ಹಾಗೆ RSS ನ ಸಂಸ್ಥಾಪಕ ಕೇಶವರಾಮ ಹೆಡ್ಗೇವಾರ್, ಕೇಶವ ಬಲಿರಾಮ ಹೆಡ್ಗೇವಾರ್, ಆ ಕೇಶವ ಬಲಿರಾಮ ಹೆಡ್ಗೇವಾರ್ ನಮ್ಮ ದೇಶದ ಯುವಕರಿಗೆ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸುವುದು ತಪ್ಪು, ನಾವು ಇಂಗ್ಲಿಷ್ನವರ ಪರವಾಗಿರ್ಬೇಕು, ಇಂಗ್ಲಿಷ್ನವರು ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ, ಹಾಗಾಗಿ ಇಂಗ್ಲಿಷ್ನವರ ಸೈನ್ಯದಲ್ಲಿ ನಾವು ಸೇರ್ಕೋಬೇಕು ಅಂತ ಈ ದೇಶದ ಯುವಕರಿಗೆ ಕರೆ ಕೊಟ್ಟಂತ ಒಬ್ಬ ದೇಶದ್ರೋಹಿ, ಆತನ ಪಾಠವನ್ನು ನಾವು ಓದಬೇಕಂತ. ಈ ದೇಶದ ಇಡೀ ಸಂಪತ್ತನ್ನೆಲ್ಲ ತೆಗೆದು ದೇಶದ ಒಂದು ಹಳ್ಳಿ, ಮೂಲೆ ಹಳ್ಳಿಯಿಂದ ಹಿಡಿದು ದೆಹಲಿವರೆಗೂ ಕೂಡ ರಸ್ತೆಗಳನ್ನ ಹಾಕಿದ್ರೆ ಚಿನ್ನದ ರಸ್ತೆ ಹಾಕ್ಬೋದು, ಅಷ್ಟು ದುಡ್ಡು ನಮ್ಮ ಹತ್ರ ಇದೆ. ಸುಳ್ಳು ಹೇಳೋದು ಒಬ್ಬ ಯಂಗ್ ಪುಂಗ್ಲಿ ಖ್ಯಾತಿ ಚಕ್ರವರ್ತಿ ಸೂಲಿಬೆಲೆ, ಅವನ ಪಾಠವನ್ನ ನಮ್ಮ ಮಕ್ಕಳು ಓದಬೇಕು. ನಾವಿಲ್ಲಿ ವಿವೇಕಾನಂದ ಓದಂಗಿಲ್ಲ, ರಾಣಿ ಅಬ್ಬಕ್ಕನ ಓದಂಗಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನ ಓದಂಗಿಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಓದಂಗಿಲ್ಲ, ಸಂಗೊಳ್ಳಿ ರಾಯಣ್ಣ ಓದಂಗಿಲ್ಲ, ಮಹಾತ್ಮ ಗಾಂಧಿ ಓದಂಗಿಲ್ಲ, ತಾಂತ್ಯಾ ಟೋಪಿನ ಓದಂಗಿಲ್ಲ.
ಯಾರನ್ನೂ ಓದಂಗಿಲ್ಲ. ಈ ಅಜ್ಞಾನಿಗಳನ್ನ ಓದಬೇಕು, ಅವಿವೇಕಿಗಳನ್ನ ಓದಬೇಕು, ಸಂಸ್ಕೃತಿ ಹೆಸರಿನಲ್ಲಿ ಅನಾಚಾರಗಳನ್ನ ಮಾಡುವಂತವ್ರನ್ನ ಓದಬೇಕು ಅಂತ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪಠ್ಯ ಪುಸ್ತಕಗಳ ವಿರುದ್ಧ ದೊಡ್ಡ ಹೋರಾಟ ಆಗ್ಬೇಕು. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಪಠ್ಯ ಪುಸ್ತಕಗಳ ವಿರುದ್ಧ ಕಾಂಗ್ರೆಸ್ ದೊಡ್ಡ ಧ್ವನಿಯನ್ನ ತೆಗಿತಾ ಇದೆಯಾ? ತೆಗಿತಾ ಇಲ್ಲ, ಮಲ್ಕೊಂಡಿದೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಗಳು ನಿಮ್ಮ ಮುಂದೆ ಗೊತ್ತಿದೆ. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಯಾರಿರ್ಬೇಕು ವಿಧಾನಸಭೆ? SDP ನ ಹುಲಿಗಳು ಒಳಗಡೆ ಹೋಗಿ ಗರ್ಜಿಸ್ಬೇಕು. ಅದಕ್ಕೆ ಬೇಕು ಅಂತಂದ್ರೆ ನಾವು ಈ ತರ ಸಮಾವೇಶ ಮಾತಾಡಿ ಇಲ್ಲಿ ಹೋದ್ರೆ ಆಗ್ಲಿಲ್ಲ. ನೀವು ಪ್ರತಿಯೊಬ್ರು ಕೂಡ ನಿಮ್ಮ ಸ್ನೇಹಿತರು ಪ್ರತಿ ದಿವಸ ಕನಿಷ್ಠ ಪಕ್ಷ ನಿಮ್ಮ ಸಮಯವನ್ನು 10 ನಿಮಿಷ ಈ SDP ನಮಗೋಸ್ಕರ ಕೊಡಿ. ಕೇವಲ 10 ನಿಮಿಷ ಅಷ್ಟೇ. 10 ನಿಮಿಷದಲ್ಲಿ 10 ಜನರ ಹತ್ರ ಮಾತಾಡಿ. ನಮ್ಮ SDP ನ ನಿಜವಾದ ಉದ್ದೇಶ ಏನಂತ ಒಂದೊಂದು ನಿಮಿಷ ಒಬ್ಬೊಬ್ಬರಿಗೆ ಒಂದೊಂದು ದಿವಸ ತಿಳ್ತಾ ಹೋಗಿ. ಇನ್ನ 1 ವರ್ಷ ಟೈಮ್ ಇದೆ. ಈ 1 ವರ್ಷದಲ್ಲಿ ನಾವು ಅಧಿಕಾರದ ಭಾಗವಾಗುವಂತಹ ಎಲ್ಲ ಪ್ರಯತ್ನವನ್ನ ನಿಮ್ಮ ಜೊತೆ ಸೇರಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ ಸಾಧ್ಯ. ಒಬ್ಬೊಬ್ಬರು ಮಾಡಕ್ ಆಗೋದಿಲ್ಲ. ರಾಜಕಾರಣ ಅನ್ನೋದು ಹೀರೋಯಿಸಂ ಅಲ್ಲ, ಏಕ ವ್ಯಕ್ತಿ ಪ್ರದರ್ಶನ ಅಲ್ಲ. ಇದೊಂದು ಸಂಘಟಿತ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಪೊಲಿಟಿಕಲ್ ಮಾಸ್ಟರ್ ದ ಮಾಸ್ಟರ್ ಕೀ ಥ್ರೂ ವಿಚ್ ವಿ ಕ್ಯಾನ್ ಓಪನ್ ದ ಡೋರ್ಸ್ ಆಫ್ ಆಪರ್ಚುನಿಟೀಸ್. ಎಲ್ಲ ಅವಕಾಶಗಳು ನಮ್ಮ ಮೇಲೆ ನಡೀತಾ ಇರೋ ದಬ್ಬಾಳಿಕೆಗಳನ್ನ ತಡಿಬಹುದು, ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಮಾಡ್ತಾ ಇರೋ ದೌರ್ಜನ್ಯಗಳನ್ನ ತಡಿಬಹುದು, ನಮ್ಮ ಹೆಣ್ಮಕ್ಳ ಮೇಲೆ ಮಾಡ್ತಾ ಇರೋ ಹಲ್ಲೆಗಳನ್ನ ತಡಿಬಹುದು, ಜಾತಿ ಧರ್ಮದ ವಿಚಾರದಲ್ಲಿ ನಮ್ಮ ಮೇಲೆ ಏನಾಗ್ತಾ ಇದೆ ದಬ್ಬಾಳಿಕೆ ಅದನ್ನ ತಡಿಬಹುದು. ಇದೆಲ್ಲ ತಡೆಯೋದಕ್ಕೆ ಸಾಧ್ಯ ನಾವು ಅಧಿಕಾರದ ಹತ್ರಕ್ಕೆ ಹೋದಾಗ ಮಾತ್ರ ಸಾಧ್ಯ. ಹಾಗಾಗ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಮಾಡಿಕೊಡ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಾವು ಇಲ್ಲಿ ಅಸಹಾಯಕತೆಯನ್ನ ತೋಡ್ಕೊಳ್ಳೋದಕ್ಕೆ ಬಂದವರಲ್ಲ. ನಾವು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ, ನಮ್ಮ ಆತ್ಮಾಭಿಮಾನವನ್ನ ಹಂಚೋದಕ್ಕೆ ಬಂದಿರೋರು. ಒಂದು ಹಾಡಿದೆಯಲ್ಲ, ಕಳೆದ ಸಾರಿ ಒಂದು ಹೇಳಿದ್ದೆ ನಾನು, ನೀ ಹೋದ ಮರುದೀನ ಮೊದಲಂಗೆ ನಂಬದುಕು ಆಗ್ಯಾದೋ ಬಾಬಾ ಸಾಹೇಬ, ನಿನ್ನಂಗೆ ದುಡಿಯುವವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ. ಹಿಂಗ್ ಹೇಳ್ಕೊಂಡು ಯಾರೋ ಬರ್ತಾರೆ ನಮ್ಮನ್ನು ಕಾಪಾಡ್ತಾರೆ, ಯಾರೋ ಬರ್ತಾರೆ ನಮ್ಮನ್ನು ಕಾಪಾಡ್ತಾರೆ, ಯಾರೋ ನಮ್ಮನ್ನ ಈ ಪಾಪದ ಕೂಪದಿಂದ ತೆಗಿತಾರೆ, ಇನ್ಯಾರೋ ನಮ್ಮನ್ನು ವಿಮರ್ಶೆ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಸಮಯ ಇದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಉದ್ಧಾರವನ್ನ ಮಾಡೋದಕ್ಕೆ ಯಾವ ಮಹಾತ್ಮನು ಇಲ್ಲಿ ಅವತರಿಸಿ ಬರೋದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಮಾಡ್ಕೋಬೇಕು, ನೀವೀಗ ಎದ್ದು ನಡಿಬೇಕು ಅಂತ. ಈಗ ನಾವ್ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು. ಅಸಮಾನತೆಯನ್ನು ಸುಟ್ಟು ಬಿಡಲು ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು. बोलो जय 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 भीम, जोराಗಿ बोलो जय 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 भीम, जय भीम, जय भीम. थैंक यू.